ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ನಿನ್ನೆ ದೇವಿ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಹಾಗೆ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಆಯಿತು. ಹಾಗೆ ನಿಮಗೂ ದೇವಿ ದರ್ಶನ ಕೊಟ್ಟಿದ್ದೀನಿ, ನಿಮಗೂ ಅಷ್ಟೇ ಖುಷಿಯಾಗಿರುತ್ತೆ ಅಂತ ಅಂದ್ಕೊತೀನಿ. ಹಾಗೆ ಇವಾಗ ಟೈಮ್ ಬಂದು 8:49. ನಾನು ಯಾಕೆ ಇನ್ನೂ ಹೊರಡಿಲ್ಲ ಅಂದರೆ ಇವತ್ತು ಸ್ವಲ್ಪ ಲೇಟಾಗಿ ನಾನು ಕ್ಲಾಸಿಗೆ ಹೋಗ್ತಾಯಿದ್ದೀನಿ. ಯಾಕಂದರೆ ಇವತ್ತೊಂದು ನಮ್ಮ ಫ್ಯಾಮಿಲಿ ಫಂಕ್ಷನ್ ಇದೆ, ಬೇಬಿ ಶವರ್ ಇದೆ, ಅದು ಮುಗಿಸ್ಕೊಂಡು ನೆಕ್ಸ್ಟ್ ಕ್ಲಾಸಿಗೆ ಹೋಗೋಣ ಅಂತ. ಹಾಗೆ ಇವತ್ತೊಂದು ಸ್ಪೆಷಲ್ ಐಟಮ್ ನಾನು ತಿಂತಾಯಿದ್ದೀನಿ, ಅದೇನು ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಇದು ನಿಮಗೆ ಕೋಳಿ ಮೊಟ್ಟೆ ಥರ ಕಾಣಿಸ್ತಿರ್ಬೋದು, ಬಟ್ ಇದು ಕೋಳಿ ಮೊಟ್ಟೆ ಅಲ್ಲ, ಬಾತ್ಕೋಳಿ ಮೊಟ್ಟೆ. ಇದು ಫಸ್ಟ್ ಟೈಮ್ ನಾನು ನಮ್ಮ ಲೈಫಲ್ಲಿ ತಿಂತಾಯಿದ್ದು. ಹೇಗಿದೆ ಅಂತ ತಿಂದು ಹೇಳ್ತೀನಿ. ನೀವು ಯಾರಾದರೂ ತಿಂದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸೇಮ್ ನಾಟಿ ಕೋಳಿ ಮೊಟ್ಟೆ ಥರ ಇದೆ, ಡಿಫ್ರೆನ್ಸ್ ಏನಿಲ್ಲ, ಸೇಮ್ ಮೊಟ್ಟೆ ಥರನೇ ಇದೆ. ಪ್ರಮೋದರ್ 2 ದಿವಸದಿಂದ ನನಗೆ ಒಬ್ಬಳೇ ಕಳಿಸ್ತಾ ಇದ್ರು. ಹಾಗಾಗಿ ಇವತ್ತು ಪ್ರಮೋದರ್ ಒಬ್ಬರೇ ಹೋಗಿ ಬರಲಿ ಅಂತ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಬಾಯ್ ಗೈಸ್. ಇವಾಗ ಆಲ್ರೆಡಿ ಟೈಮ್ ಬಂದು 9:35. ನಾವು 9:30ಗೆ ಮನೆ ಬಿಡಬೇಕು ಅಂತ ಇದ್ವಿ. ಅನ್ಫಾರ್ಚುನೇಟ್ಲಿ ಸ್ವಲ್ಪ ಲೇಟ್ ಆಯಿತು. ಇವಾಗ ಹೊರಡ್ತಾ ಇದ್ದೀವಿ. ನನ್ನ ಔಟ್ಫಿಟ್ ಬಂದು ಹೀಗಿದೆ, ಫುಲ್ ತೋರ್ಸೋಕ್ಕಾಗೋದಿಲ್ಲ. ಹೀಗಿದೆ, ನೇವಿ ಬ್ಲೂ ಕಲರ್ ಟಾಪ್ ವೇರ್ ಮಾಡಿದ್ದೀನಿ. ಚೆನ್ನಾಗಿ ಕಾಣ್ತಿದ್ದೀನಾ? ನಾವು ರೆಡಿಯಾಗಿ ಇನ್ನೇನು ಮೇಕೆರಿಗೆ ಹೊರಡೋಣ ಅನ್ನೋಷ್ಟರಲ್ಲಿ ಅಕ್ಷಯನ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದರು. ಹಾಗಾಗಿ ಅವ್ರ ಕಾರಲ್ಲೇ ಮೇಕೆರಿ ತಲುಪಿದ್ವಿ. ಅಲ್ಲೇ ಒಂದು ಪುಟ್ಟ ಬೇಕ್ರಿ ಇದೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದೆ, ಮೇಕೆರಿ ಬೇಕ್ರಿ. ಇಲ್ಲಿ ತುಂಬಾ ಫ್ರೆಶ್ ಆಗಿರೋ ಸ್ವೀಟ್ಸ್ ಸಿಗುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಹಾಗಾಗಿ ಅಲ್ಲೇ ಸ್ವಲ್ಪ ಸ್ವೀಟ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಮೇಕೆರಿ ಬಸ್ ಸ್ಟಾಪಿಗೆ ಹೋದ್ವಿ. ನಾವು ಹೋಗ್ತಿದ್ದಂಗೆ ನಮಗೆ ಬಸ್ ಸಿಕ್ತು. ಸುಜಾಮ ಸುಲುಮ ಫ್ರಂಟಲ್ಲಿ ಕೂತ್ಕೊಂಡ್ರು, ನಾನು ಶ್ರೇಯಾಂಶ್ ಬ್ಯಾಕಲ್ಲಿ ಕೂತ್ಕೊಂಡ್ವಿ. ಹಾಗೆ ನಾವಿಬ್ಬರು ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಶ್ರೇಯಾಂಶಿಂದೊಂದು ಶಾರ್ಟ್ಸ್ ಎಲ್ಲ ನಾನು ತೆಕ್ಕೊಂಡಿದ್ದೀನಿ, ರೀಲ್ಸ್ ಮಾಡಿಟ್ಟಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ನೀವು ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಬೋದು. ಹಾಗೆ ವಿರಾಜಪೇಟೆ ತಲುಪ್ತಿದ್ದಂಗೆ ಅಲ್ಲೊಂದು ಆಟೋ ಇಟ್ಕೊಂಡು ನಾವು ಈ ಬೇಬಿ ಶವರ್ ಇಲ್ಲೋ ಮನೆಗೆ ತಲುಪಿದ್ವಿ. ಇದು ಅನುಷಾ ಅಂತ ನನ್ನ ತಂಗಿ, ಹಾಗೆ ಇದು ನವ್ಯ ಅಂತ ಇನ್ನೊಂದು ತಂಗಿ, ಹಾಗೆ ಇನ್ನೊಬ್ರನ್ನ ತೋರಿಸ್ತೀನಿ. ಇದು ನಮ್ಮ ಅಮ್ಮಾಯಿ, ನೋಡಿ ಎಷ್ಟು ಹೆಂಗಾಗಿದ್ದಾರೆ. ಇದು ನಮ್ಮ ಚಿಕ್ಕಮ್ಮ, ಹಾಯ್. ಇದು ತಂಗಿ, ಹಾಯ್. ಇದು ನಮ್ಮಮ್ಮಂದು, ಸುಲು ಅಮ್ಮಂದು ತಂಗಿ ವಸಂತಿ ಅಂತ. ಹಾಯ್ ಬರೇನಮ್ಮ, ಹಾಯ್. ಅಮ್ಮ ಫುಲ್ ಡೈಲಿ ನಂದು ವ್ಲಾಗ್ ನೋಡ್ತಾರಂತೆ, ಹಾಗಾಗಿ ಅವ್ರದ್ದು ಕಮೆಂಟ್ ಹಾಕಿದ್ರು. ನಾನು ಅದು ನೋಡಿದ್ದೆ. ಅಮ್ಮ ಹಾರ್ಟ್ ಹಾಕಿದ್ರು, ಕ್ವಶನ್ ಕೇಳಿದ್ದಿಲ್ಲ, ಹಾಗಾಗಿ ಮೆನ್ಷನ್ ಮಾಡಿದ್ದಿಲ್ಲ. ಹೆಂಗಿದೆ ನನ್ನ ವೀಡಿಯೋಸ್ ಎಲ್ಲ ಅಮ್ಮ? ಚೆನ್ನಾಗಿದೆಯಾ? ಓಕೆ, ಥ್ಯಾಂಕ್ ಯು. ಅಮ್ಮ ಬಂದ ತಕ್ಷಣ ಅದೇ ಫಸ್ಟ್ ಹೇಳ್ತು, ನಿನ್ನ ವೀಡಿಯೋಸ್ ಎಲ್ಲ ನೋಡಿದೆ, ತುಂಬ ಖುಷಿ ಆಯ್ತು ಅಂತ. ಥ್ಯಾಂಕ್ ಯು ಅಮ್ಮ. ಹಾಯ್ ಅಮ್ಮ, ಹಾಯ್. ಹಾಯ್ ಮುದ್ದೆಮ್ಮ, ಹಾಯ್. ನೀಗಮೈ, ಧನ್ಯ. ಅಯ್ಯೋ ಬಿಸಿ. ಇದಾ? ಹಾಯ್ ಹಾಯ್ ಹಾಯ್. ಇವಾಗಷ್ಟೇ ಕ್ಯಾಟ್ರಿಂಗಿಂದ ಫುಡ್ಡೆಲ್ಲ ಬಂತು, ಅದಕ್ಕೆ ಎಲ್ಲರೂ ಇಳಿಸ್ತಾ ಇದ್ವಿ. ನಾನು ಅನುಷಾ ವಿಕ್ರಮ್ ಹತ್ರ ವೀಡಿಯೋ ಮಾಡು ಅಂತ ನನ್ನ ತಂಗಿ ಹತ್ರ ಕೊಟ್ಟರೆ ಅವಳು ಬರೀ ನನ್ನದೇ ವೀಡಿಯೋ ಕ್ಯಾಪ್ಚರ್ ಮಾಡಿಟ್ಟಿದ್ದಾಳೆ. ಲಾಸ್ಟಿಗೆ ನೋಡ್ತಾಯಿದ್ದೀನಿ, ನಾನು ಒಬ್ಳನ್ನೇ ಕ್ಯಾಪ್ಚರ್ ಮಾಡಿ ಝೂಮಲ್ಲಿ ತೆಗೆದಿಟ್ಟಿದ್ದಾಳೆ. ಅಯ್ಯೋ. ಓಕೆ, ಇವ್ರು ನಮ್ಮ ಅತ್ತೆ. ಹಾಯ್ ಮಾಡಿಯಮ್ಮ. ಹಾಯ್. ಬ್ರೇಕ್ಫಾಸ್ಟ್ ಆಯ್ತಾ?
baru sama ini dokono itu jamnya എല്ലാരും ಇಲ್ಲಿ 3 ಜನ ಕೂತಿದ್ದಾರಲ್ಲ ಅವ್ರು ನನ್ನ ಅಜ್ಜಿಂದಿರು. ಇನ್ನೂ ತುಂಬ ಅಜ್ಜಿ ಅಜ್ಜ ಅತ್ತೆ ಮಾವ ಎಲ್ಲ ನನಗಿದ್ದಾರೆ. ಇನ್ನು ಫ್ಯೂಚರ್ ಡೇಸಲ್ಲೇ ನಾನು ನಿಮಗೆ ಅವ್ರನ್ನೆಲ್ಲ ತೋರಿಸ್ತಾ ಹೋಗ್ತೀನಿ. ಇವಾಗ ಸದ್ಯಕ್ಕೆ ನಮ್ಮ ಕಡೆ ಬೇಬಿ ಶವರ್ ಹೇಗೆ ಮಾಡ್ತಾರೆ ಅಂತ ನಿಮಗೆ ಹೇಳ್ತೀನಿ. ಇಲ್ಲಿ 2 ಮಕ್ಕಳನ್ನ ಕೂರಿಸ್ತಾರೆ, ಒಂದು ಹೆಣ್ಣು ಒಂದು ಗಂಡು ಮಗುನ. ಮಧ್ಯದಲ್ಲಿ ಪ್ರೆಗ್ನೆಂಟ್ ಇರೋರನ್ನ ಕೂರಿಸ್ತಾರೆ. ಹಾಗೆ ಅವ್ರಿಗೆ 3 ಎಲೆನ ಬಡಿಸ್ತಾರೆ. ಅದರಲ್ಲಿ ಸ್ವೀಟ್ಸ್ಗಳು ಏನೇನು ಅಲ್ಲಿ ಫಂಕ್ಷನಿಗೆ ಬಂದವರು ಸ್ವೀಟ್ಸ್ನೆಲ್ಲ ತಗೊಂಡು ಬಂದಿರ್ತಾರೆ, ಅದನ್ನ ಬಡಿಸ್ತಾ ಹೋಗ್ತಾರೆ. ಹಾಗೆ ಬಡಿಸೋ ಟೈಮಲ್ಲಿ ಒಬ್ಬೊಬ್ಬರೇ ದೊಡ್ಡವ್ರು ಬಂದು ಏನು ಮಾಡ್ತಾರೆ ಅಂದರೆ ಆ ಪ್ರೆಗ್ನೆಂಟ್ ಇರೋರಿಗೆ ಅರಿಶಿನ ಕುಂಕುಮ ಹೂವು ಬಳೆ ಹಾಕಿ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡ್ತಾರೆ. ಯಾಕಂದರೆ ಅವರು ಡೆಲಿವರಿ ಟೈಮಲ್ಲಿ ಅವ್ರಿಗೆ ಯಾವುದೇ ಪೇನ್ ಇಲ್ದಲೇ ಈಸಿಯಾಗಿ ಡೆಲಿವರಿ ಆಗಲಿ ಅಂತ ಹೇಳ್ಬಿಟ್ಟು. ಹಾಗೆ ಎಲ್ಲರದ್ದು ಆಶೀರ್ವಾದ ಸಿಕ್ಕಾದ್ಮೇಲೆ ಈ ಮಕ್ಕಳಿಗೆ ಏನು ಬಡಿಸಿದ್ದಾರೆ ಆ ಸ್ವೀಟ್ಸ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊತಾರೆ, ಪ್ರೆಗ್ನೆಂಟ್ ಅವ್ರದ್ದು ಬಿಟ್ಟು. ಆಮೇಲೆ ಈ ಮಕ್ಕಳು ತಗೊಂಡಿರೋ ಸ್ವೀಟ್ಸ್ನ ಏನು ಮಾಡ್ತಾರೆ ಅಂದರೆ ಈ ಫಂಕ್ಷನಿಗೆ ಅಟೆಂಡ್ ಆಗಿರ್ತಾರಲ್ಲ ಅವ್ರದ್ದೆಲ್ಲ ಊಟ ಆದ ತಕ್ಷಣ ಅದನ್ನ ಪ್ಯಾಕ್ ಮಾಡಿ ಅವ್ರು ಹೊರಡೋ ಟೈಮಿಗೆ ಅವ್ರಿಗೆ ಕೊಟ್ಟು ಕಳಿಸ್ತಾರೆ. ಹಾಗೆ ಪ್ರೆಗ್ನೆಂಟ್ ಅವ್ರದ್ದು ಏನಿದೆ ಆ ಸ್ವೀಟ್ನ ಕೆಳಗೆ ನಿಮಗೆ ವೈಟ್ ಕಲರ್ ಪಂಚೆ ಕಾಣ್ತಿರ್ಬೋದು, ಅದರಲ್ಲಿ ಗಂಟು ಕಟ್ಟಿ ಅವ್ರ ತವ್ರ ಮನೆಗೆ ಕಳಿಸ್ತಾರೆ. ಅದು ಯಾಕಂದರೆ ಅವ್ರ ತವ್ರ ಮನೆ ಅಕ್ಕಪಕ್ಕ ಇರೋ ಜನರಿಗೆ ಅವರು ಅದನ್ನ ಶೇರ್ ಮಾಡಲಿ ಸ್ವೀಟ್ನ ಅಂತ ಹೇಳ್ಬಿಟ್ಟು. ಇದೆಲ್ಲ ಆದ ತಕ್ಷಣ ಅವರು ಎದೊಳೋ ಹಾಗಿಲ್ಲ, ಅಲ್ಲೇ ಕೂತ್ಕೊಂಡಿರಬೇಕು. ಹಾಗೆ ಅವ್ರು 3 ಜನಕ್ಕೆ ಅಲ್ಲೇ ಎಲೆ ಬಡಿಸಿ ಊಟ ಎಲ್ಲ ಕೊಡ್ತಾರೆ. ಇದು ನಮ್ಮ ಕಡೆ ಶಾಸ್ತ್ರ. ಹೀಗೆ ನನಗೂ ಶಾಸ್ತ್ರ ಮಾಡಿದರು. ನಿಮ್ಮ ಕಡೆ ಹೇಗೆ ಮಾಡ್ತಾರೆ ಗೊತ್ತಿಲ್ಲ, ನಮ್ಮ ಕಡೆ ಈ ಥರ ಮಾಡಿದರು. ಅದೇ ಫಂಕ್ಷನ್ ಅಂತೂ ತುಂಬಾ ಚೆನ್ನಾಗಾಯಿತು. ನಾನು ಅವರಿಗೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ ತುಂಬ ಈಸಿಯಾಗಿ ಡೆಲಿವರಿ ಆಗಲಿ ಅಂತ. ಆಲ್ ದಿ ಬೆಸ್ಟ್ ಗೈಸ್. ಅಲ್ಲಿ ಗರ್ಭಿಣಿಗೆ ತಿನ್ನಕ್ಕೆ ಕೊಟ್ಟರೆ ಇವ್ರ ಕೈಯಲ್ಲಿ ನೋಡಿ ಇಲ್ಲಿ ಎಲ್ಲ ಎಸ್ಕೇಪ್ ಮಾಡಿ ಇವರು 4 ಜನ ಸ್ಕೆಚ್ ಹಾಕಿ ತಿಂತಾ ಕೂತ್ಕೊಂಡಿದ್ದಾರೆ. ಸ್ವಲ್ಪ ಮುಖ ತೋರಿಸಿ, ಮುಖದ ದರ್ಶನ. ಇವರೆಲ್ಲ ಸೇರ್ಕೊಂಡು ಕದ್ದು ಅದನ್ನು ತೋಟದೊಳಗೆ ಹೋಗಿ ಕುತ್ಕೊಂಡು ತಿಂತಾ ಇರೋದು. ಅದಕ್ಕೆ ಮೇನ್ ಕ್ಯಾರೆಕ್ಟರ್ ಇವಳೇ ಎಲ್ಲ ಎಸ್ಕೇಪ್ ಮಾಡಿ ತಗೊಂಡು. ಓಕೆ, ಇವಾಗ ಎಂಥದ್ದು ಫಂಕ್ಷನ್ದೆಲ್ಲ ಮುಗಿಸ್ಕೊಂಡು ಇವಾಗ ಫೋಟೋ ತಗೊಳ್ಳೋಣ ಅಂತ ಬಂದಿದ್ದೀವಿ. ತಿನ್ನಕ್ಕೆ ಬಾಕಿ ಇದೆ. ಇವಾಗ ಫಸ್ಟ್ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಇಲ್ಲಿ ಹೊರಗೆ ಬಂದಿದ್ದೀವಿ ನಾವಿಷ್ಟು ಜನ. ಗೈಸ್, ಈ ಥರ ಫೋಟೋಶೂಟ್ ನೀವು ಜನ್ಮದಲ್ಲಿ ನೋಡಿಲ್ಲ. ಆ್ಯಕ್ಚುಲಿ ಇದು ಕಾಮಿಡಿ ಆಗಿರುತ್ತೆ, ಬಟ್ ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿರುತ್ತೆ. ಪೋಸ್ ನೆಕ್ಸ್ಟ್ ಅಮ್ಮಾಯಿ ರೆಡಿಯಾಗಿ ನೀವು ಗೊತ್ತಾಯ್ತಾ? ಅಮ್ಮಾಯಿ ಥರ ನಾನು ಎಲ್ಲ ದಿವ್ಯಾ. ಇವಾಗ 2 ಅತ್ತೆಗಳು ಸೇರ್ಕೊಂಡು ಈಗ ಪೋಸ್ ಕೊಡ್ತಾ ಇದ್ದಾರೆ. ನಮ್ಮ ಫೋಟೋಗ್ರಾಫರ್ ಬಂದು ನವ್ಯ ಪ್ರಭಾಕರ್ ಹಾಗೂ ಅನುಷಾ ವಿಕ್ರಮ್ ಅವರು ಸ್ವಲ್ಪ ಸಪೋರ್ಟಿಂಗ್ ಆಗಿದ್ದಾರೆ ಕ್ಯಾಮ್ರಾಮ್ಯಾನಿಗೆ. ಇಲ್ಲಿ ನೋಡಿ ಗೈಸ್, ಫೋಟೋಗೆ ಪೋಸ್ ಕೊಡೋಗೋಸ್ಕರ ಮಾತುಕತೆ ಎಲ್ಲ ನಡೆಸ್ತಿದ್ದಾರೆ.
ನಮ್ಮ ಶ್ರೇಯಾಂಶಿಗೆ ಎಲ್ಲೋದ್ರೂ ಏನಾದರೂ ಒಂದು ಪ್ರಾಣಿ ಸಿಗುತ್ತೆ ನೋಡಿ ಇಲ್ಲಿ ಬೆಕ್ಕೂ ಸಹ ಬಿಡ್ತಾ ಇಲ್ಲ ಅವನು ಅದನ್ನ ಇಟ್ಕೊಂಡು ಸನಿ ಸೈಡ್ ಬೇರಿ ಫೋಟೋ ಇಟ್ಕೊಂಡಲ್ಲ ಗೈಸ್ ನಾವು ಫೋಟೋ ಶೂಟಿಗೆ ಬಂದಿದ್ದೀವ ಎಲ್ಲಿಗೆ ಬಂದಿದ್ದೀವಿ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಎಲ್ಲರೂ ಹಿಂಗೆ ಕೂರಿಸ್ಬಿಟ್ಟು ಫೋಟೋ ತೆಗಿಸ್ತವ್ರೆ. ನಮ್ಮ ಫೋಟೋಗ್ರಾಫರೇ ಪೋಸ್ ಕೊಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ ನಮ್ಮ ಗರ್ಲ್ಸ್ ಎಲ್ಲ ಬಡ್ಸಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಏನು ಖುಷಿ ಆಗೋದಂತ ಹೇಳಿದ್ರೆ ನೀನು ಬಡಿಸ್ಲಿ ಅವ್ರು ಬಡಿಸ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಯಾರೂ ಕಾಯ್ಕೊಂಡು ಕೂರೋದಿಲ್ಲ, ಹೋಗಿ ಫಸ್ಟು ಬಡ್ಸಕ್ಕೆ ನಿಂತ್ಕೊಂಡ್ಬಿಡ್ತಾರೆ. ಅದು ನನಗೆ ಯಾವಾಗಲೂ ತುಂಬ ಇಷ್ಟ ಆಗೋದು. ಮತ್ತು ನಾನಿಲ್ಲಿ ಮಧ್ಯಾಹ್ನ ಲಂಚಿಗೆ ತುಂಬ ವೆರೈಟಿ ಇತ್ತು, ಬಟ್ ನಾನು ತಗೊಂಡಿದ್ದು ಗೀ ರೈಸ್, ಚಿಕನ್ ಕರಿ, ಹಾಗೆ ಪಲ್ಯ, ಹಪ್ಳ, ಬನಾನಾ ತಗೊಂಡಿದ್ದೆ. ಹಾಗೆ ಇದು ನನ್ನ ಮಾಮ 2 ಜನ, ಹಾಗೆ ಇದು ನಂದು ದೊಡ್ಡಮ್ಮ, ಹಿಂಗೆ ಚಿಕ್ಕಮ್ಮ, ಇವ್ರನ್ನೆಲ್ಲ ಆಗಲೇ ಪರಿಚಯ ಮಾಡಿಸಿದ್ದೀನಿ. ಎಲ್ಲರೂ ಇಲ್ಲಿ ಕೂತ್ಕೊಂಡು ಇವಾಗ ಊಟ ಮಾಡ್ತಿದ್ದೀವಿ. ನಮ್ಮ ನೀರು ಎಲ್ಲ ವಿಡಿಯೋ ಓಕೆ ಗಾಯ್ಸ್, ಇವಾಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಪೆರಂಬಡಿ ಹೋಗ್ತಿದ್ದೀನಿ. ಅಲ್ಲಿ ಹೋದರೆ ನನಗೆ ಗಾಡಿ ಸಿಕ್ಕಿ ನಾನು ವಿರಾಜಪೇಟೆ ತಲುಪೋದು, ಆಗ ನಾನು ಕ್ಲಾಸ್ ಅಟೆಂಡ್ ಆಗೋಕ್ಕಾಗೋದು. ಹಾಗಾಗಿ ಇವಾಗ ನಾನು ಒಬ್ಬಳೇ ಹೋಗ್ತೀನಿ ಅಂತ ನನ್ನ ತಂಗಿಯವರು ಇಬ್ಬರು ನನಗೆ ಡ್ರಾಪ್ ಕೊಡೋಕ್ಕೆ ಬರ್ತಾಯಿದ್ದಾರೆ. ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಾಯ್ ಮಾಡಿ. ಗಾಯ್ಸ್, ಇವಾಗ ಟೈಮ್ ಬಂದು 2:10. ನಾನು ಇವಾಗ ಇನ್ಸ್ಟಿಟ್ಯೂಟ್ ತಲುಪೆ. ಒಳಗೋಗೋಣ ಬನ್ನಿ. ಇವತ್ತು ಫ್ರೆಂಟಿಂದಲೇ ಹೋಗ್ತಾ ಇದ್ದೀನಿ. ಹಾಗೂ ಕ್ಲಾಸ್ ರೂಮ್ ತಲುಪೆ. ಇವಾಗ ನಂದು ವರ್ಕ್ ಏನಿದೆ ಅದನ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ವರ್ಕ್ ಮಾಡ್ತಾ ಕೂತ್ಕೊಂಡಿದ್ದೆ. ಇವಾಗ ಅಜಿತಾ ಮ್ಯಾಮ್ ಇಲ್ಲ, ಹಾಗಾಗಿ ಮಿಥುನ್ ನನ್ನ ತಮ್ಮ ಇವಾಗ ಕ್ಯಾಪ್ಚರ್ ಮಾಡಿರೋದು ಈ ವಿಡಿಯೋಸ್ನೆಲ್ಲ. ಗಾಯ್ಸ್, ಈಗಷ್ಟೇ ಕ್ಲಾಸ್ ಮುಗೀತು. ಇವತ್ತು ನನಗೆ ಹರೀಶ್ ಸರ್ ಕ್ಲಾಸಲ್ಲ, ಅಭಿಷೇಕ್ ಸರ್ ಕ್ಲಾಸು ಸರ್ಪ್ರೈಸಿಂಗ್ಲಿ ಅವ್ರ ಕ್ಲಾಸ್ ತಗೊಂಡಿದ್ದು ತುಂಬಾ ಖುಷಿ ಆಯಿತು. ಇವಾಗ ಸ್ಟ್ಯಾಂಡಿಗೆ ಹೊರಟಿದ್ದೀನಿ. ಗೈಸ್, ಇವಾಗಷ್ಟೇ ಮೇಕೆರಿ ತಲುಪಿದೆ. ನನಗೆ ಲಾಸ್ಟ್ ವೀಡಿಯೋಗೆ ಪ್ರಿಯಾಮಣಿ ಅನ್ನೋರು ಕಮೆಂಟ್ ಹಾಕಿದರು. ಅದೇನೆಂದರೆ, ಹಲೋ ದಿವ್ಯಾ, ನೀವು ವಿಡಿಯೋ ಕೊನೆಯಲ್ಲಿ ನುಡಿಮುತ್ತು ಹೇಳ್ತಾಯಿದ್ರಿ, ಅದು ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ಈಗ ಅದು ನೀವು ಯಾಕೆ ಹೇಳ್ತಿಲ್ಲ ಅಂತ ನನ್ನ ಪ್ರಶ್ನೆ ಅಂತ. ಸಾರಿ ಮ್ಯಾಮ್, ನಾನು ಫಸ್ಟು ನುಡಿಮುತ್ತು ಹೇಳ್ತಾಯಿದ್ದೆ, ಬಟ್ ಇವಾಗ ಲಾಂಗ್ ವೀಡಿಯೋ ಆಗಿದ್ದರಿಂದ ನಾನು ಅಂದ್ಕೊಂಡೆ ಯಾರೂ ಅಷ್ಟು ಅಬ್ಸರ್ವ್ ಮಾಡಲ್ಲ, ಇಷ್ಟೇ ಕೊನೆ ಹೇಳಿಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೆ. ಬಟ್ ನೀವು ನನ್ನ ವೀಡಿಯೋನ ಇಷ್ಟು ಇಂಟ್ರೆಸ್ಟಿಂಗಾಗಿ ನೋಡ್ತಾ ಇದ್ದೀರಾ. ನಂದು ಆ ನುಡಿಮುತ್ತು ನಿಮಗೆ ಇಷ್ಟ ಆಗ್ತಿದೆ ಅಂದರೆ ಖಂಡಿತವಾಗ್ಲೂ ನಿಮಗೆ ನಾನು ನಿರಾಸೆ ಮಾಡೋದಿಲ್ಲ. ಇನ್ನು ಬರೋ ಮುಂದೆ ವೀಡಿಯೋಸ್ಗಳಲ್ಲೆಲ್ಲ ನಿಮ್ಮ ಫೇವ್ರೆಟ್ ನುಡಿಮುತ್ತು ಯಾವಾಗಲೂ ಇದ್ದೇ ಇರುತ್ತೆ ಅಂತ ಪ್ರಾಮಿಸ್ ಮಾಡ್ತೀನಿ. ಗೈಸ್, ಇವಾಗಷ್ಟೇ ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಕಿಚನಿಗೆ ಬಂದರೆ ನಮ್ಮ ಮಿಸ್ಟಿ ನೋಡೀನಿ, ಅವನಿಗೆ ಮೇಯೋ ಒಂದು ಫುಡ್ ಇದೆಲ್ಲ ಅದು ಹಾಕ್ಕೊಡು ಅಂತ ಇಷ್ಟೋ ತನಕ ಸೌರಿ ಇವಾಗ ಹಾಕ್ಕೊಡೋಣ ಅಂತ ಬಂದಿದ್ದೀನಿ. ನೋಡಿ ಅವನು ಇದು ತಿನ್ನು. ಜೋರು ಮಾಡ್ತಿರೋದು ನನಗೆ ಹಾಕ್ಕೊಡು ಅಂತ. ನೋಡಿ ಜೋರು ಮಾಡೋದು. ಬಾ ಹಾಕ್ಕೊಡ್ತೀನಿ, ಬಾ ಬಾಯ್ ತಿನ್ನು. ಹಾಗೆ ನಮ್ಮ ಮನೇದು ಇನ್ನೊಂದು ಸಣ್ಣ ಪಾಪುಗೆ ತುಂಬ ಹೊಟ್ಟೆ ಹಸಿವು ಆಗ್ತಿದೆ ಅಂತೆ. ಏನಾದರೂ ಕೊಡು ಅಂತಿದೆ. ಅದಕ್ಕೆ ಸ್ವಲ್ಪ ಊಟ ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ಹಾಕ್ಕೊಡೋಣ. ಯಾವ ಮಗು ಅಂತ ತೋರಿಸ್ತೀನಿ, ವೆಯ್ಟ್ ಮಾಡಿ. ಇನ್ನ ಚೋರಿನ ನೋಡಿ, ನನ್ನ ಸಣ್ಣ ಪಾಪು ಇದೆ. ಅಮ್ಮನಿಗೆ ಫಂಕ್ಷನ್ ಹೇಗಿತ್ತು ಕೇಳೋಣ. ಹೆಂಗಿತ್ತು ಅಮ್ಮ ಫಂಕ್ಷನ್? 4 ಗಂಟೆ ತನಕ ಏನು ಮಾಡಿದ್ರಿ? ನೈಟಿ ತಗೊಂಡ್ರಾ? ಓಕೆ, ಅಮ್ಮ ಹೊಸ ನೈಟಿ ತಗೊಂಡಿದ್ದಾರೆ. ತೋರಿಸಿ ಅಮ್ಮ. ಅಮ್ಮ ಈ ನೈಟಿ ತಗೊಂಡಿದ್ದಾರೆ, ಚೆನ್ನಾಗಿದೆಯಾ? ವಿರಾಜಪೇಟೆಯಲ್ಲಿ ತಗೊಂಡಿದ್ದಮ್ಮ.
ಅಮ್ಮ ಸುಜಾಮ ಮತ್ತು ಸುಲೋಮ ಇಬ್ಬರು ನೈಟಿ ತಗೊಂಡಿದ್ದಾರೆ. ಎಷ್ಟಿರ್ಬೋದು ಈ ನೈಟಿಗೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ. ಯಾರ್ದು ಕರೆಕ್ಟ್ ಇರುತ್ತೆ ಅವ್ರದಕ್ಕೆ ನಾನು ಲೈಕ್ ಕೊಡ್ತೀನಿ. ಗೈಸ್, ಇವಾಗ ನಮ್ಮ ಅಚ್ಚ ಒಂದು ವಡೆ ಕೊಟ್ಟು ಕಳಿಸಿದ್ರು, ಅದನ್ನ ತಿನ್ನೋಣ ಅಂತ ಹೋಗ್ತಿದ್ದೀನಿ. ಇದು ಈರುಳ್ಳಿ ವಡೆ ಅಂತ ಅನ್ಕೊತೀನಿ. ನಮ್ಮ ಶ್ರೇಯಾಂಶ್ ನೋಡಿ, ಅವ್ನು ಜೀಪಲ್ಲಿ ಹಾಡು ಹಾಕಕ್ಕೆ ಸ್ಟಾರ್ಟ್. ನಮಗೆ ಟಿ ವಿನೂ ನೋಡೋಕೆ ಬಿಡೋದಿಲ್ಲ, ಅವನು ಟಿ ವಿ ನೋಡೋದಿಲ್ಲ. ಸುಮ್ಮನೆ ಇಲ್ಲೂ ಹಾಕೊಂಡು ಅಲ್ಲೂ ಹಾಕ್ಕೊಂಡು ನಮಗೆ ಹಿಂಸೆ ಕೊಡ್ತಾನೆ. ನಮ್ಮ ಶ್ರೇಯಾಂಶ್ ಏನು ಮಾಡಿದ್ದಾನೆ ಅಂದರೆ, ಅವನಿಗೆ ಕುಡಿಯೋಕ್ಕೆ ಹಾಲು ಕೊಟ್ಟರೆ ಹಾಲನ್ನ ಸ್ಟೇರಿಂಗಲ್ಲಿ ಬಟನ್ಸ್ ಇದೆ, ಅದಕ್ಕೆ ಕುಯ್ದುಬಿಟ್ಟು ಆ ಬಟನ್ಸ್ ಇವಾಗ ವರ್ಕೇ ಆಗ್ತಾಯಿಲ್ಲ, ಹಾಳು ಮಾಡಿ. ಇವಾಗ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಕಿಚನಿಗೆ ಬಂದೆ. ಹಾಗೆ ನನಗೆ ಲಾಸ್ಟ್ ವೀಡಿಯೋದಲ್ಲಿ ದೀಪು ಅನ್ನೋರು ಕಮೆಂಟ್ ಮಾಡಿದ್ದಾರೆ, ನಿಮ್ಮದು ಊರಿನ ಸ್ಪೆಷಲ್ ರೆಸಿಪಿನ ಮಾಡಿ ತೋರಿಸಿ ಅಂತ. ಖಂಡಿತ ಮ್ಯಾಮ್, ಇನ್ ಕಮ್ಮಿಂಗ್ ವೀಡಿಯೋಸಲ್ಲಿ ನಮ್ಮ ಕೂರ್ ಸ್ಪೆಷಲ್ ಮಾಡಿ ನಿಮ್ಮ ಮುಂದೆ ಇರ್ತೀನಿ. ಡಿನ್ನರ್ಗೆ ಅನ್ನ, ಕುಂಬಳಕಾಯಿ ಸಾರು, ಹಾಗೆ ಒಣಗಿದ ಮೀನು ಫ್ರೈ. ಇವತ್ತಿನ ಕಿವಿ ಮಾತು: ಪ್ರಯತ್ನ ಗುಟ್ಟಾಗಿರಲಿ, ಗೆದ್ದ ಮೇಲೆ ಸಂಭ್ರಮ ಜಗತ್ತಿಗೆ ಮುಟ್ಟುವಂತಿರಲಿ. ನಮ್ಮ ಈ ವಿಡಿಯೋ ನಿಮಗಿಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.